ಕಾಣ್ತಲೇ ಈಗ ಕಾಣ್ತಾ ಸರ್ असतो मा सद्गमया 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 तमसो मा ज्योतिर्गमया 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 मृत्योर्मा अमृतंगमया अमृतंगमया अमृतंगमया. ದಯವಿಟ್ಟು ಗಣ್ಯರೆಲ್ಲೂ ನಮ್ಮ ಪುಟ್ಟಣ್ಣ ಗಣಗಾರವರ ಭಾವಚಿತ್ರಕ್ಕೆ ಹೂಗಳ ಅರ್ಚನೆ ಮಾಡಬೇಕಾಗಿ ಕೇಳ್ಬೋದು. ವೇದಿಕೆ ಮೇಲೆ ಮುಂದೆ ಬಂದಿರತಕ್ಕಂಥ ನಿರ್ದೇಶಕರು, ನಿರ್ಮಾಪಕರು, ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಇವತ್ತು ದಕ್ಷಿಣ ಭಾರತದಲ್ಲಿ ಕನ್ನಡ ಚಿತ್ರರಂಗದಿಂದ ಯಾರಾದರೂ ದೊಡ್ಡ ನಿರ್ದೇಶಕ ಇದ್ದಾರೆ ಅಂದರೆ ಅವತ್ತಿಗೂ ಇವತ್ತಿಗೂ ಪುಟ್ಟಣ್ಣಾಜಿ ಅವರಿಗೆ ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ದಿನ ಪುಟ್ಟಣ್ಣಾಜಿಯವರ ಹುಟ್ಟುಹಬ್ಬ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. 91-92 ವರ್ಷದ ಹುಟ್ಟುಹಬ್ಬ. ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಇನ್ನೊಬ್ಬ ನಿರ್ದೇಶಕರಿಗೆ ಕೊಡುವಂಥ ಗೌರವ ನಿಜವಾಗ್ಲೂ ನಾನು ಎಲ್ರಿಗೂ ನಾನು ಆಭಾರಿಯಾಗಿದ್ದೀನಿ, ಎಲ್ಲ ನಿರ್ದೇಶಕರಿಗೂ ಕೂಡ. ಪುಟ್ಟಣ್ಣಾಜಿಯವರು ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಒಂದು ಸ್ಟಾರ್ ವ್ಯಾಲ್ಯೂ, ಒಬ್ಬ ಹೀರೋ ಏನು ವ್ಯಾಲ್ಯೂ ಇತ್ತೋ ಅಂಥ ಒಂದು ಸ್ಟಾರ್ ವ್ಯಾಲ್ಯೂ ಇಟ್ಕೊಂಡಿರ್ತಕ್ಕಂಥ ಏಕೈಕ ನಿರ್ದೇಶಕ ಅಂದರೆ ಪುಟ್ಟಣ್ಣಾಜಿಯವರು. ಯಾವುದೇ ಚಿತ್ರ ಬರಲಿ, ಅವರು ಮಾಡೋಂಥ ಚಿತ್ರಗಳು ಫಿಮೇಲ್ ಓರಿಯೆಂಟೆಡ್ ಚಿತ್ರಗಳು ಸಾಕಷ್ಟು ಇತ್ತು. ಮೇಲ್ ಓರಿಯೆಂಟೆಡ್ ಕಾಲೇಜು ರಂಗ ಅಂತ ಅಲ್ಲಿ ಇಲ್ಲಿ ಒಂದು ಚಿತ್ರಗಳು ಇರಬಹುದು, ಫಿಮೇಲ್ ಓರಿಯೆಂಟೆಡ್ ಚಿತ್ರಗಳೇ ಇತ್ತು. ಅವ್ರ ಚಿತ್ರಗಳು ರಿಲೀಸ್ ಆಗುತ್ತೆ ಅಂತಂದರೆ ಇಡೀ ಥಿಯೇಟ್ರ್ ಒಳಗಡೆ ಹೆಣ್ಮಕ್ಳು ಜಾಸ್ತಿ ಇರೋರು, ಕುಟುಂಬಗಳು ಜಾಸ್ತಿ ಇರ್ತಾ ಇದ್ರು. ಅಂಥ ಒಂದು ಸ್ಟಾರ್ ವ್ಯಾಲ್ಯೂ ನಿರ್ದೇಶಕ ಪುಟ್ಟಣ್ಣಾಜಿಯವರ ಈ ದಿನ ಒಂದು 91-92 ಹುಟ್ಟುಹಬ್ಬದ ಈ ಜಯಂತಿನ ಪ್ರತಿ ವರ್ಷ ನಿರ್ದೇಶಕರಂಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿ ಅವರು ಗೌರವ ಕೊಡಲಿ ಅಂತ ಹೇಳ್ತಾ, ನಾನು ಚಿತ್ರದುರ್ಗದ ಒಂದು ಹಳ್ಳಿಲಿ ಹುಟ್ಟಿದವನು, ಮೆದೆಹಳ್ಳಿ ಒಂದು ಕುಗ್ರಾಮ. ಎಲ್ಲಿಯ ಚಿತ್ರರಂಗ, ಎಲ್ಲಿಯ ಹಳ್ಳಿ, ನಾನು ಒಂದಕ್ಕೊಂದು ಸಂಬಂಧನೇ ಇಲ್ಲ ನನಗೆ. ಇಲ್ಲಿ ಪುಟ್ಟಣ್ಣಾಜಿಯವರ ಲಾಸ್ಟ್ ಕೊನೆಯ ಚಿತ್ರ ಮಸಣದ ಹೂವು. ಅಷ್ಟೊತ್ತಿಗೆ 2-3 ಚಿತ್ರಗಳನ್ನು ಮಾಡಿದ್ದೆ ನಾನು. ತಮಿಳಲ್ಲಿ ಕೂಡ ವೈದೇಹಿ ಕಾತ್ತಿರಿಂದಾಡಂಥ ಪಂಜೋರಣಾಚಲಂ, ಇಲ್ಲಿ ವಜ್ರೇಶ್ವರ್ ಕಂಬೈನ್ಸ್ KCN ಮೂವೀಸ್ ಹೇಗೆ ದೊಡ್ಡ ಮಟ್ಟದಲ್ಲಿ ಇತ್ತು ಹಾಗೆ
ಪಂಜು ಅರುಣಾಚಲಂ ಅಂತ ದೊಡ್ಡ ಬ್ಯಾನರ್, ಅಲ್ಲಿ ರಜನಿಕಾಂತ್ ಅವರು 13-14 ಪಿಕ್ಚರ್ಗಳು ಮಾಡಿದ್ರಂತ ದೊಡ್ಡ ಬ್ಯಾನರ್ ನಲ್ಲಿ ನಾನೊಂದು ಚಿತ್ರ ಮಾಡಿದೆ, ವೈದೇಹಿ ಗಾತ್ರಿಯಿಂದ ಅಂತ. ಆ ಚಿತ್ರ ಮಾಡಿದಾಗ ಆ ಚಿತ್ರ 25 ವಾರ ಹೋಯ್ತು, ಬಹಳ ಸಕ್ಸಸ್ಫುಲ್ ಆದಂಥ ಚಿತ್ರ. ಆ ಚಿತ್ರ ಪುಟ್ಟರಾಜ್ ಅವರು ನೋಡಿದ್ದಾರೆ, ಈ ಯಾರು ಕನ್ನಡದ ಹುಡುಗ ಅಂತ ಹೇಳಿದ್ದಾರೆ. ಆಗ ಪುಟ್ಟರಾಜಿಯವರು ನನಗೆ ಮಸಣದ ಹೂವು ಚಿತ್ರದಲ್ಲಿ ಒಂದು ಪಾತ್ರವನ್ನು ಕೊಟ್ಟು, ಅದು ದೊಡ್ಡ ನಿರ್ದೇಶಕ ನೋಡಿ, ನನಗೆ ಎಲ್ಲಿಂದೆಲ್ಲ ಸಂಬಂಧ ಹೇಳಿದ್ರೆ ಹಳ್ಳಿಯಿಂದ ಇಲ್ಲಿವರೆಗೆ ಒಂದು ಪುಟ್ಟರಾಜಿಯವರು ಚಿತ್ರ ಮಾಡ್ತೀನಿ ಅಂದರೆ ನನಗೊಂದು ಹೆಮ್ಮೆ, ನನಗೆ ಸಂತೋಷ ಆಗುತ್ತೆ. ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರ ಒಂದು ಹಾರೈಕೆಯಿಂದಲೇ ಪುಟ್ಟರಾಜಿಯವರು ಚಿತ್ರ ಮಾಡದೆ ಕನ್ನಡ ಚಿತ್ರರಂಗದಲ್ಲಿ 100ಕ್ಕೂ ಮೇಲೆ ಚಿತ್ರಗಳನ್ನು ಮಾಡಿರಬಹುದು. ಒಂದು ನನಗೆ ಫಸ್ಟ್ ಡೇ ಪುಟ್ಟರಾಜಿಯವರ ಒಂದು ಮಾತಿನ ಸಿಚುವೇಶನ್ನು, ಆ ಚಿತ್ರದಲ್ಲಿ ನನ್ನ ಆಪೋಸಿಟ್ ಇದ್ದಂಥ ನಾಯಕಿ ಅಪರ್ಣ, ಅಲ್ಲೊಂದು ಆ ದೊಡ್ಡ ಆಲದ ಮರ, ಆ ಆಲದ ಮರದ ಒಂದು ಸಿಚುವೇಶನ್ನು, ಆ ಹುಡುಗಿ ಹೆಸರು, ಆ ಹೀರೋಯಿನ್ ಹೆಸರು ಪಾರ್ವತಿ. ನಾನು ಹೇಳ್ತಿದ್ದು ಪಾರ್ವತಿ 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 ಪರಮೇಶ್ವರ ಈಜು ನೆನೆಸ್ಕೊಳ್ತಾ ಇರ್ತೀವಿ, ಹಾಗೆ ನಾನೊಂದು ಪಾರ್ವತಿ ಅಂತಿದ್ದೆ. ನಾನು ಡಬ್ಬಿಂಗಲ್ಲಿ ಕರೆಕ್ಷನ್ ಮಾಡ್ಬೋದಾಗಿತ್ತು, ಆದರೆ ಪುಟ್ಟರಾಜಿಯವರು ಬಿಡಲಿಲ್ಲ, ಪಾರ್ವತಿ ಪಾರ್ವತಿ ಹೀಗೆ ಹೇಳಬೇಕು. ಹಾಗೆ ನನಗೆ ಕರೆಕ್ಷನ್ ಕೂಡ ಮಾಡಿದಂಥ ಪುಟ್ಟರಾಜಿಯವರು. ಅದಾದ ನಂತರ ನನಗೆ ಅಂಕೋಲಾದಲ್ಲಿ ಶೂಟಿಂಗ್ ಇತ್ತು, ಸಾಂಗು ಶೂಟಿಂಗು. ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ಡಿವೇಟ್ ಸಾಂಗ್ ಇನ್ ಮೈ ಲೈಫ್ ಪುಟ್ಟರಾಜ್ ಅವರು ಕೊಟ್ಟಿದ್ದು. ಒಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲ ಬಂತೆ. ಈ ಸಾಂಗನ್ನು ನನಗೆ 3 ದಿನ ಶೂಟಿಂಗ್ ಮಾಡಿದರು. ಶೂಟಿಂಗ್ ತದನಂತರ ಒಂದು ಸನ್ಸೆಟ್ಟು, ಐ ಥಿಂಕ್ ನಾನು ಅದೇ ಕೊನೆಯ ಶಾಟ್ ಅಂದ್ಕೊಂಡಿದ್ದೀನಿ ಪುಟ್ಟರಾಜಿಯವರ ಚಿತ್ರರಂಗದ ಜೀವನದಲ್ಲಿ. ಆ ಶಾಟ್ ಮುಗಿದ ನಂತರ ಅವ್ರು ಹುಷಾರಾಗಲಿಲ್ಲ. ತದನಂತರ ಸೋಲ್ಸೋ ಅವರು 2ನೇ ದಿನ ನನಗೆ ಹೇಳಿದ ಮಾತು, ಹಲೋ ಚಿತ್ರದುರ್ಗ, ನನ್ನ ಬಡಿಯ ಎಲ್ಲಿದ್ದೆ 8 ದಿನ ನೀನು ಅದು. 2ನೇ ಚಿತ್ರಕ್ಕೆ ಸುಖಾಂತ ಅಂತ ಒಂದು ನಾವಲ್, ಅದಕ್ಕೆ ಕಾದಂಬರಿ ಚಿತ್ರಗಳನ್ನೇ ಸಾಕಷ್ಟು ಮಾಡ್ತಾ ಇದ್ರು. ಅವರೊಂದು ಮಾತು ಹೇಳಿದರು, ನೆಕ್ಸ್ಟ್ ಪಿಕ್ಚರ್ಗೆ ಸೋಲ್ಸೋ ಅಂತ ಹೇಳಿದ್ರು. ಇರಲಿ, ನನಗೆ ಪುಟ್ಟರಾಜಿಯವರ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ, ದೊಡ್ಡ ನಿರ್ದೇಶಕರ ಪಟ್ಟಿಯಲ್ಲಿ ನಾನು ಇದ್ದೀನಿ, ದೊಡ್ಡ ನಿರ್ದೇಶಕರ ನಿರ್ಮಾಪಕರ ಪಟ್ಟಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದೀನಿ. ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಸಾಯಿ ಪ್ರಕಾಶ್ ಅವರು 13 ಚಿತ್ರಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ. ತಾರಮ್ಮ ಅವ್ರ ಜೊತೆ ಸಾಕಷ್ಟು ವಿಚಾರ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ ಹೇಳ್ತಾ, ನನ್ನ ಈ ಸಮಾರಂಭಕ್ಕೆ ನನ್ನ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಕರೆಸಿ, ಅವರ ಏನು ಒಂದು ದೇಶದ ಒಂದು ಸಂಘ ಇದೆಯೋ, ಇನ್ನು ಸಂಘ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಮುಂದಿನ ವರ್ಷ ಚೆನ್ನಾಗಿ ಮಾಡಲಿ, ನಿರ್ದೇಶಕರ ಸಂಘ ಅಂತ ಇದೆಯಲ್ಲ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ, ಒಬ್ಬ ಹೀರೋ ಮಾತ್ರ ನಿರ್ದೇಶಕರ ಸಂಘ ಅಭಿಮಾನಿಗಳು ಮಾತ್ರ ಅಲ್ಲ, ನಿರ್ದೇಶಕರಿಗೆ ಕೂಡ ಅಭಿಮಾನಿಗಳು ಇದ್ದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಆ ನಿರ್ದೇಶಕರಿಗೆ ನಾನು ಚಿರುಣಿಯಾಗಿ ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್. ಮೊದಲಿಗೆ ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರಿಗೆ ನಮ್ಮ ನಿರ್ದೇಶಕರ ಸಂಘದ ಹೃದಯಪೂರ್ವಕ ನಮನಗಳು. ಯಾಕೆಂದರೆ ನಾವು ಕಳೆದ ವರ್ಷದಿಂದ ಪುಟ್ಟಣ್ಣ ಕನಗಾಲ್ ಜಯಂತಿ ಮಾಡಬೇಕು ಅಂತ ಮಾಡಿಕೊಂಡು ಲಾಸ್ಟ್ ಇಯರ್ ಮಾಡಿದ್ವಿ, 2ನೇ ವರ್ಷಕ್ಕೆ ಮತ್ತೆ ಬಂದಿದ್ದೀವಿ. ಅದು ನಮಗೆ ಕೊಂಡಜ್ಜಿ ಭವನನೇ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಗಣ್ಯರು ಇಂಥವರೇ ಬೇಕು ಅನ್ನೋದು ನಾವೊಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಲಿಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕೇಳಿಕೊಂಡಾಗ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡುವ ಮನೋಭಾವದಿಂದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗೆ ನಮ್ಮ ಎದುರಿರುವಂಥ ನಮ್ಮ ಸಂಘದ ಸದಸ್ಯರಿರ್ಬೋದು, ಮಾಧ್ಯಮದವರಿರ್ಬೋದು, ಅಥವಾ ಆರೋಗ್ಯ ತಪಾಸಣಾ ಸಿಬ್ಬಂದಿಗಳಿರ್ಬೋದು, ಎಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೊತೆಗೆ ಇವತ್ತು ನಮಗೆ ಮುಖ್ಯವಾಗಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂತಹ ಪುಟ್ಟಣ್ಣ ಕನಗಾಲರ ಹುಟ್ಟಿದ ದಿನ. ಈ ಹುಟ್ಟಿದ ದಿನವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಇಷ್ಟರ ಮಟ್ಟಿಗೆ ಜಯ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ಇವತ್ತು ಬೆಳಗ್ಗೆನೆ ಮಳೆ ಇದ್ದಿದ್ದರಿಂದ ಎಲ್ಲರೂ ಬರೋಕ್ಕಾಗಿಲ್ವೋ ಅಥವಾ ಈಗ ಬರ್ತಾ ಇದ್ದಾರೋ ಗೊತ್ತಿಲ್ಲ. ಆದರೂ ಕೂಡ ಇಷ್ಟು ಜನ ಸೇರಿದ್ದಾರೆ, ಅದಕ್ಕೆ ನಿಮಗೂ ಕೂಡ ನನ್ನ ನಮಸ್ಕಾರ. 1984ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗ
ಅವ್ರ ಜೊತೆ ಜಾಸ್ತಿ ಒಡನಾಟ ಇದ್ದವರು ಸುಬ್ರಹ್ಮಣ್ಯ ಸರ್ ಅಂತ ಅನ್ಕೋತೀನಿ ನಾನು ಡೇಟು June 4th ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು ಕೂಡ ಇಲ್ಲವೇ ಅದಕ್ಕೆ ಮುಂಚೆನೇ ಆಗಿದೆ ಅಂತ ಎಚ್ಚರಿಕೆ ಗಂಟೆ ತರ ನಮಗೆ ಅದನ್ನು ತಿಳಿಸಿದವರು ಸುಬ್ರಹ್ಮಣ್ಯ ಸರ್. ಯಾಕೆಂದ್ರೆ ಯುಗಾದಿ ಮುಂಚೆನೇ ಇವರು ಸಂಘವನ್ನ ಎಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ರು. ಆ ಸಂಘದ ಸ್ಥಾಪಕ ಸದಸ್ಯರು ಜೋಸೆಮನ್ ಸರ್ ನಮ್ಮ ಜೊತೆ ಇದ್ದಾರೆ. ಅದರಿಂದ ಆಮೇಲೆ ಹೋಗಿ ನಾವು DRFs ಅಲ್ಲಿ ವಿಚಾರಿಸಿದಾಗ ನಮಗೆ June 4ಗೆ 84 ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯಿತು. ಆವತ್ತಿನಿಂದ ನಮ್ಮ ನಿರ್ದೇಶಕರಿಗೋಸ್ಕರ ಸ್ಥಾಪನೆ ಆಗಿರುವಂತ ಈ ಸಂಘ, ಅವತ್ತು ಅವರು 15 ಜನ ಇದ್ದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಆ ಸಂಘದ ಸ್ಥಾಪಕ ಸದಸ್ಯರಲ್ಲಿ 4 ಜನ ನಮ್ಮ ಕಣ್ಣ ಮುಂದಿದ್ದಾರೆ. ಅದರಲ್ಲಿ ರಾಜೇಶ್ ಸಿಂಗ್ ಬಾಬು ಅವರು ಇರ್ಬೋದು, ಗಿರೀಶ್ ಕಾಸರವಳ್ಳಿ ಅವರು ಇರ್ಬೋದು, ಅಥವಾ ನಾಗಾಭರಣ ಅವರು ಇರ್ಬೋದು, ಜೋಸಮ್ಮನ ಅವರು ಇರ್ಬೋದು. ಇವರು 4 ಜನ ನಮ್ಮ ಮುಂದಿದ್ದಾರೆ. ಇನ್ನು 11 ಜನವನ್ನ ನಾವು ಕಳೆದುಕೊಂಡಿದ್ದೀವಿ. ಹಾಗೆಯೇ ಸಂಘ ಹೋಗುತ್ತಾ ಹೋಗುತ್ತಾ ಒಂದೊಂದು ರೀತಿ ಹಂತ ಬಂತು. ಪ್ರಾರಂಭದಲ್ಲಿ ತಿಂಗಳಿಗೊಂದೋ 2 ತಿಂಗಳಿಗೊಂದೋ ಅರ್ಧ ಗಂಟೆ ಫ್ರೀ ಇದ್ದಾಗ ಮೀಟಿಂಗ್ ಮಾಡಿಕೊಂಡು ಬಂದಂಥ ಸಂಘ ಹೋಗ್ತಾ ಹೋಗ್ತಾ ಸಾಯಂಕಾಲ 6 ಗಂಟೆಗೆ ಸೇರಿ ಒಂದು ಅರ್ಧ ಗಂಟೆ ಆಫೀಸ್ ಟೈಮ್ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡ್ರು. ಮುಂದೆ ಹೋಗ್ತಾ ಹೋಗ್ತಾ ಸಂಘ ಅಭಿವೃದ್ಧಿ ಆಯಿತು. ಎಲ್ಲಿವರೆಗೆ ಬಂತು ಅಂದ್ರೆ ಕಾನ್ಫಿಡ ಪ್ರಶಸ್ತಿ ಅಂದ್ರೆ ಸಾಕು, ಅದು ತುಂಬಾ ನಾವೆಲ್ಲ ಸಹ ನಿರ್ದೇಶಕರಾದ ಸಂದರ್ಭ, ಚಂದ್ರಮುಖಿ ಪ್ರಾಣಸಕ್ಕೆ ಸಹ ನಿರ್ದೇಶಕ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರು ಉತ್ತಮ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಚೌಡೇದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಆ ಹಿಂದೆನೂ ಕೂಡ ಕಾನ್ಫಿಡ ಅವಾರ್ಡ್ ಇದೆ ಅಲ್ವಾ, ಇವತ್ತು ಕೇಳ್ತಾರೆ ಯಾವಾಗ ಮಾಡ್ತೀರಿ ಅಂತ. ಬಟ್ ನಮಗೆ ಕಾನ್ಫಿಡ ಅವಾರ್ಡ್ನ ಮಾಡಬೇಕು ಅಂತ ಆಸೆ ಇದೆ. ಬಟ್ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹೋಗ್ತಾ ಹೋಗ್ತಾ ಸಂಘ ಬೆಳೀತಾ ಬೆಳೀತಾ ಕೊನೆಗೆ ಎಲ್ಲಿವರೆಗೆ ಬಂದಿದೆ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಯಾಕಂದ್ರೆ ಕಲ್ಲು ಮರ ಇರ್ಬೋದು, ಎಲ್ಲದಕ್ಕೂ ಸಮಸ್ಯೆಗಳಿದೆ. ಅದೇ ರೀತಿ ನಮ್ಮ ಸಂಘಕ್ಕೂ ಬಂದಿರ್ಬೋದು ಅಂತ ಅಂದ್ಕೊಳ್ಳೋದು. ಇದ್ದಕ್ಕಿದ್ದಾಗಿ 2022 ಅದರ ಮಧ್ಯದ ವಿಷಯವನ್ನು ನಾನು ಪ್ರಸ್ತಾಪ ಮಾಡಲ್ಲ, ಯಾಕಂದ್ರೆ ತುಂಬಾ ಜನ ಮಾತಾಡಕ್ಕಿದ್ದಾರೆ, ನಾನು ಜಾಸ್ತಿ ಆಗುತ್ತೆ ಮಾತಾಡಿದೆ. ಅದಕ್ಕೆ 2022 ಗೌರ್ಮೆಂಟ್ ಮುಖಾಂತರ ಸೊಸೈಟಿ ಸಹಕಾರ ಸಂಘಗಳ ಮುಖಾಂತರ ಎಲೆಕ್ಷನ್ ಆಗುತ್ತೆ ಅಂತ ಗೊತ್ತಾಯ್ತು. ನಾನು ಆ ಸಂದರ್ಭದಲ್ಲಿ ನನಗೆ ಏನು ಅಂದ್ರೆ ಫಿಲಂ ಚೇಂಬರ್ ಅಂದ್ರೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಅಲ್ಲಿ 8 ಸಾರಿ ಸೆಕ್ಟರ್ ನಮಗೆ ಸೀಟ್ ಬೇಡ, ಇರಬೇಕು ನಮ್ದು ಏನಾದರೂ ಕೇಳಕ್ಕೆ. ಆ ಸಂದರ್ಭದಲ್ಲಿ ಗುರುಪ್ರಸಾದ್ ಅವರು ಪತ್ತಿಯವರು ಹೋಗ್ರಿ ಅಲ್ಲಿ ಎಲೆಕ್ಷನ್ ನಿಲ್ರಿ, ನೀವೆಲ್ಲ ನಿಲ್ರಿ, ನಾವ್ ಯಾಕೆ ನಿಲ್ಬೇಕು ಅಂತ ಕೇಳಿದ್ರಿ. ಇಲ್ಲ ನೀವು ನಿಲ್ಬೇಕು ಅಂದ್ರು. ಆಯ್ತು, ಹೋಗಿ ನಿಂತ್ವಿ. ನಿಂತ ತಕ್ಷಣನೇ ನನಗೆ ಒಂದು ಏನೋ ಡೌಟು, ಡೈರೆಕ್ಟರ್ ನಮ್ಗೆ ಓಟ್ ಹಾಕ್ತಾರಾ ಇಲ್ವಾ. ನಾನು ಮಾಧ್ಯಮದ ಕಡೆಗೆ ವಾಲಿದ್ದೆ, ಅದರಿಂದ ನನ್ನನ್ನು ಮರ್ತಿರ್ಬೋದು, ನನಗೆ ಓಟು ಅಷ್ಟು ಹಾಕ್ತಾರ ಅನ್ನುವ ಒಂದು ಭಯ ಇತ್ತು. ಆದರೂ ಕೂಡ ಆವತ್ತಿನ ದಿನ ಎಲ್ಲರೂ ಸೇರಿ ನಂಬರ್ 1ನೇ ಸ್ಥಾನಕ್ಕೆ ನನಗೆ ಮತ ಹಾಕಿ ನನ್ನನ್ನು ಗೆಲ್ಸ್ಕೊಟ್ರು. ಗೆಲ್ಸ್ಕೊಟ್ಟ ತಕ್ಷಣವೇ ಎಲ್ಲರೂ ಫೋನ್ ಮಾಡಿ ಹೇಳಿದ್ರು, ಅಧ್ಯಕ್ಷ ನೀವು ವಹಿಸ್ಕೊ. ಇಲ್ಲ, ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಬಾಬು ಅವರು ಹೇಳಿದ್ರು, ನಿಮಗಿಂತ ಹಿರಿಯರಿದ್ದಾರೆ, ಯಾವ ಪ್ಲೇಸಲ್ಲೂ ಇರಲಿ, ನಂಜುನೇಗೌಡರು ಮಾಡಲಿ ಅಂತ. ಹಾಗೆ ನಂಜುನೇಗೌಡರು ಅಧ್ಯಕ್ಷರಾದರು. ಆಮೇಲೆ ಅಲ್ಲೂ ಕೂಡ ಏನೇನೋ ಅವರು ಬ್ಯುಸಿಯೋ ನಾವು ಬ್ಯುಸಿಯೋ ಏನೋ ಸಮಸ್ಯೆಗಳಾಯಿತು. ಮತ್ತೆ DR ಕಚೇರಿಯಲ್ಲಿ ಹೋಗಿ ಮಾತಾಡಿದಾಗ ಇಲ್ಲ ಏನೋ ಓಟು ಪ್ರಕಾರ ಇದೆಯೋ ಆ ಥರ ಮಾಡ್ಕೊಂಡು ಬನ್ನಿ ಅಂತ ಆದಾಗ ಬಿ ರಾಮಮೂರ್ತಿ ಅವರು ಜೋಸೆಮನ್ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಓಟಿನ ಆಧಾರದ ಮೇಲೆ ನಮಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು. ಅದೇ ರೀತಿ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡು. ಆದರೆ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಸೀಟುದು ಅವಶ್ಯಕತೆನೂ ಇಲ್ಲ. ಕೆಲಸ ಮಾಡಬೇಕು ಅನ್ನೋದು ಮಾತ್ರ ಇದೆ. ಬಟ್ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಂಡು ಬಂದಿವಿ. ನನಗೆ ಯಾವುದೇ ದಾಖಲೆಗಳು, ನಾವು ಸಂಘ ಮತ್ತೆ ಅಂತ ಆದಾಗ 6 ವರ್ಷ ನವೀಕರಣ ಆಗದೇ ಇತ್ತು. ನಾನು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕೆ ಹೇಳಿದ್ದೆ, ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬನ್ನಿ, ಲಿಸ್ಟ್ ಕೊಡಿ ಅಂತ. ಲಿಸ್ಟ್ ಕೊಟ್ಟ ತಕ್ಷಣ ನೀವು ಯಾಕೆ ವಹಿಸ್ಕೊಂಡ್ರಿ, ಸಂಘ ಸತ್ತೋಗಿದೆ ಅಂತ ಬೇಜಾರಾಗುತ್ತೆ. ನಾನು ಅವ್ರಿಗೆ ಒಂದು ಮಾತು ಕೇಳಿದೆ, ಅಲ್ಲ ಸರ್ ಎಲೆಕ್ಷನ್ ಮಾಡ್ತೀವಿ, ಸಂಘ ಸತ್ತೋಗಿದೆ ಅಂತೀರಿ, ಸಂಘ ಸತ್ತೋದ್ಮೇಲೆ ಇಲೆಕ್ಷನ್ ಏನಕ್ಕೆ ಸರ್, ನಮ್ಮೆಲ್ಲ ಟೈಮ್ ಏನಕ್ಕೆ ವೇಸ್ಟ್ ಆಗಿ ಮಾಡ್ತೀರಿ? ಇಲ್ಲ ರೀ ಅದನ್ನು ಬರಲ್ಲ ರೀ, 5 ವರ್ಷಕ್ಕೆ ಮುಗೀತು, ನೀವು 6 ವರ್ಷ ಇದು ಮಾಡಿಲ್ಲ ಸರ್, ಅದನ್ನ ನೀವು ನೋಡ್ಕೊಂಡು ಇಲೆಕ್ಷನ್ ಮಾಡ್ಬೇಕಿತ್ತು. ಆ ಸಂದರ್ಭ ನಮ್ಗೆ ಗೊತ್ತಿರಲಿಲ್ಲ. ಕೇಳ್ಕೊಂಡ್ವಿ, ಆಮೇಲೆ ನೋಟಿಸ್ ಕಳಿಸಿದ್ವಿ, ಏನೇನೋ ಮಾಡಿ ಸಂಪೂರ್ಣ ನಮ್ಮ ನಿರ್ದೇಶಕರ ಸಂಘವನ್ನ ನವೀಕರಣ ಮಾಡಿಕೊಂಡ್ವಿ. ಇವತ್ತು ಸಂಘಕ್ಕೆ ಜೀವ ಸಿಕ್ಕಿದೆ. ಆ ಒಂದು ನಾನು ಪ್ರತಿ ಸಾರಿ ಹೇಳ್ತೀನಿ ಅಂತ ತಿಳ್ಕೊಬೇಡಿ, ಒಂದು ಸಂಘವನ್ನ ನವೀಕರಣ ಮಾಡಲಿಕ್ಕೆ 204 ಸಾರಿ ನಾನು ಉಪನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಬೇಕಾಗ್ತದೆ.
ಇಲ್ಲಿ ಸಂತೋಷ. ಸಂಘ ಬೆಳಿಬೇಕು. ಇವತ್ತಿಗೂ ಕೂಡ ಎಲ್ಲಾ ನಿರ್ದೇಶಕರು ನನ್ನ ಬೇಡಿಕೆ ಇಷ್ಟೇ, ನಮ್ಮ ಸಂಘವನ್ನು ಬೆಳೆಸೋಣ, ಏನಾದ್ರು ಮಾಡೋಣ ಅಂತ. ನಾನು ಬಂದ ತಕ್ಷಣ ನನಗೆ ಒಬ್ಬರು ಮೆಂಬರ್, ಇಂಥವ್ರು ಮೆಂಬರ್ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ನನ್ನ ಸ್ನೇಹಿತರು ಯಾರಿದ್ದಾರೆ ಅಂತ ಅವ್ರ ಹತ್ರ ಕಾರ್ಡ್ ಇದೆ ಗೊತ್ತಾಯ್ತು. ಏನೇನೋ ಮಾಡಿ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಮುಂದುವರಿದ್ವಿ. ಅಂತ ಸಂದರ್ಭದಲ್ಲಿ ಒಂದ್ಸರಿ ಟಾಪ್ ಸ್ಟಾರ್ ರೇಣು ಅವ್ರಿಗೆ ಕರೆದೆ ನಾನು ಮೆಂಬರ್ ಆಗಿದೆ, ಲಿಸ್ಟಲ್ಲಿ ಇಲ್ಲ, ಏನ್ ಮಾಡ್ತೀನಿ, 2 ಸಾರಿ ಕಾಸು ಕೊಟ್ಟಿದ್ದೀನಿ, ಕರೆಕ್ಟ್ ಇರ್ಬೋದು ಸರ್ ಲಿಸ್ಟಲ್ಲಿ. ಆಯ್ತು ರೀ, ನೀವು ಬಂದಿದ್ರಲ್ಲ, ನಾನು ಲೈಫ್ ಮೆಂಬರ್ ಆಗ್ತೀನಿ ಅಂತ ಬಂದು ಮೆಂಬರ್ ಆದಾಗ ನಾನು ಅವ್ರ ಹತ್ರ ಒಂದು ಮಾತು ಕೇಳಿದೆ, ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ಜೊತೆಯಲ್ಲಿ ಖಂಡಿತ ಜೊತೆಯಲ್ಲಿ ಇರ್ತೀನಿ ಅಂತ. ನನಗೆ ಇವತ್ತಿಗೆ ಭಾರಿ ಸಂತೋಷದ ವಿಷಯ ಏನಂದ್ರೆ, ನಾನು ಪ್ರಾರಂಭದಲ್ಲಿ ನಾನು ಬಂದ ಮೇಲೆ ಸ್ವಾತಂತ್ರ್ಯ ದಿನ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಯಾವ್ದ್ಯಾವ್ದೋ ಮಾಡ್ತೀವೋ ಫಸ್ಟ್ ಸ್ಪಾನ್ಸರ್ಗೆ ಫೋನ್ ಮಾಡಿದೆ ನಾನು ರೇಣು ಅವ್ರಿಗೆ. ಇವತ್ತು ಕೂಡ ಅವರ ಸಹಕಾರ ನಮಗಿದೆ. ಆವತ್ತಿಂದ ಇವತ್ತಿಗೆ ಇಲ್ಲ ಅಂತ ಹೇಳಿಲ್ಲ, ಜೊತೆಯಲ್ಲಿ ಬರ್ತಾರೆ, ಏನ್ ಬೇಕು ಹೇಳಿ ಅಂತ ಮಾಡ್ತಾರೆ. ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಅವರ ಹಾಗೆ ತುಂಬಾ ಜನ ನಮ್ಮ ಜೊತೆ ಇದ್ದಾರೆ, ಬಟ್ ಎಲ್ಲದಕ್ಕೂ ಇನ್ವಾಲ್ವ್ ಆದಂತ ವ್ಯಕ್ತಿ ಟಾಪ್ ಸ್ಟಾರ್ ರೇಣು. ಹೀಗೆ ಒಂದೊಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬಂದ್ವಿ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು. ಯಾಕೆಂದ್ರೆ ನಮ್ಮ ನಿರ್ದೇಶಕ ಸಂಘ ಇದೆ ಅಂತ ಗೊತ್ತಾಗಬೇಕು. ಈಗ ಕಳೆದ ವರ್ಷದಿಂದ ನಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಲ್ಲಿ ಇರುವಂತ ಒಂದು ಕಲ್ಯಾಣ ನಿಧಿ, ಅಲ್ಲಿರುವಂತ ವ್ಯವಸ್ಥೆ ನಾವು ರೀಚ್ ಆಗ್ಬೇಕು, ಹೇಗೆ ನಮ್ಗೆ ಆಗ್ತಾ ಇಲ್ಲ. ಆದ್ರೂ ಕೂಡ ಪ್ರಾರಂಭದಲ್ಲಿ ಒಂದು ಕಲ್ಯಾಣ ನಿಧಿನ ಪ್ರಾರಂಭಿಸೋಣ, ಏಪ್ರಿಲ್ 1ರಿಂದ ಎಲ್ರಿಗೂ ಕಲ್ಯಾಣ ನಿಧಿ ಸಿಗುವ ಹಾಗೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿದೀವಿ. ಈಗ ಜೊತೆಗೆ ಮುಂದಿನ ದಿನದಲ್ಲಿ ಕಚೇರಿ ಬಗ್ಗೆ ಸರ್ಕಾರ ಜೊತೆ ಮಾತಾಡ್ಕೊಂಡಿದೀವಿ. ಅವರು ಮೊನ್ನೆ ಹೋದಾಗ ಆಕ್ಚುಲಿ ಇವತ್ತು 3 ಜನ ಸಚಿವರು ನಮ್ಮ ಜೊತೆ ಇರಬೇಕಿತ್ತು. ಅವ್ರು ಏನೋ ಹೇಳ್ಕೊಂಡ್ರು, ಎಲ್ಲರಿ ನೀವು ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾಗಬೇಕು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದಲೇ ನಮಗೆ ಕಚೇರಿ ಕೂಡ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಲ್ಲಿವರೆಗೆ ಸಂಘ ಕಚೇರಿ ಇಲ್ಲದೆ ಇರುವ ಕಾರಣ ಗಾಂಧಿನಗರದಲ್ಲಿರುವ ನನ್ನ ಕಚೇರಿಯಲ್ಲಿ ಪಾರ್ಟ್ ಆಫ್ ಅದನ್ನೊಂದು ಮಾಡಿಕೊಂಡು ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಪುಟ್ಟಣ್ಣವರ ಜಯಂತಿ ಮಾಡಬೇಕಾದ್ರೆ ಅಂತ ಮಹಾನ್ ನಿರ್ದೇಶಕನ ಅಂಡರಲ್ಲಿ, ಅಂದ್ರೆ ಕಾಲ ಅಡಿಯಲ್ಲಿ ಕೆಲಸ ಮಾಡಿದಾಗೆ ಕೆಲಸ ಮಾಡಬೇಕು ಅಂತ ಆಸೆ. ಯಾಕೆಂದ್ರೆ ಅಂತ ಮಹಾನ್ ನಿರ್ದೇಶಕ ಕೊಟ್ಟಂತ ಚಿತ್ರಗಳು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮೇಲ್ದರ್ಜೆಯಲ್ಲಿ ಇದ್ದಂತ ಚಿತ್ರಗಳು, ಅಲ್ಲಿವರೆಗೆ ಹೆಸರು ತಗೊಂಡು ಹೋಗಿದ್ದಾರೆ. ನಾವು ಕೂಡ ಇವತ್ತಿನ ದಿನದಲ್ಲಿ ಬರೀ ಸಂಘ ಅಲ್ಲ, ಸಿನಿಮಾಗಳನ್ನು ಕೂಡ ಆ ರೀತಿ ಮಾಡಿ ಮುಂದುವರಿಬೇಕಾಗ್ತದೆ. ಇತ್ತೀಚೆಗೆ ನಾನು ಹೈದರಾಬಾದ್ ಸಂಬಂಧಪಟ್ಟ ಚಲನಚಿತ್ರ ರಂಗಕ್ಕೆ ಮೇಲ್ ಮಾಡಿದಾಗ ಮುಂದಿನ ದಿನಗಳು ಬರ್ತೀವಿ ಅಂತ ಹೇಳಿದ್ದಾರೆ. ತಮಿಳುನಾಡು ಹಾಗೆ ಆಯ್ತು. ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಅವರೆಲ್ಲರೂ ನಮ್ಮ ಜೊತೆ ಸೇರ್ತಾರೆ. ಈ ಹಿಂದೆ ಹಿರಿಯ ನಿರ್ದೇಶಕರು ಸಂಘದಲ್ಲಿ ಮಾಡಿದಂತ ಅವಾರ್ಡ್ ಫಂಕ್ಷನ್ ಅಂತ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲಾ ರಾಜ್ಯಗಳ ಅಧ್ಯಕ್ಷಗಳನ್ನು, ಸಂಘದವ್ರನ್ನ ಕರೆದು ಮಾಡಬೇಕು ಅನ್ನೋದು ನಮ್ಮ ಆಶಯ. ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲಿಗೆ ಎಲ್ಲರೂ ತಿಳ್ಕೊಬಹುದು, ಏನು ಇದನ್ನೆಲ್ಲ ಹೇಳ್ತಾನೆ, ಬಟ್ ಹೇಳಲೇಬೇಕಾಗಿದೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಂಘದಿಂದ ದುಡ್ಡು ತೆಗೆಯಲ್ಲ ಸರ್, ತೆಗೆಯಕ್ಕೆ ಇಲ್ಲ. ಈಗ ಕೂಡ್ತಾ ಇದೆ, ನನ್ಗೆ ಕ್ರೋಢೀಕರಿಸ್ಬೇಕು. ಅದಕ್ಕೆ ಫಸ್ಟೇ ಪ್ಲಾನ್ ಮಾಡ್ಕೋತೀವಿ, ಇಂಥ ಕಾರ್ಯಕ್ರಮ ಮಾಡ್ತೀವಿ, ಯಾರ ಹತ್ರ ಸಹಕಾರ ಕೇಳ್ತೀವಿ. ಮೊದಲಿಗೆ ನಮಗೆ ಸಭಾಭವನ ಬೇಕಿತ್ತು. ಸಭಾಭವನ ಬೇಕಾದಾಗ ಫಸ್ಟು ಮೋಹನ್ ಕೊಂಡಜಿಯವರು ಇರ್ಬೋದು, PGR ಸಿಂಧ್ಯಾ ಇರ್ಬೋದು, UT ಖಾದರ್ ಅವರು ಇರ್ಬೋದು, ಮಧುಬಂಗ ಇರ್ಬೋದು, ಎಲ್ಲರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದೀವಿ, ಕೊಟ್ಟಿದ್ದಾರೆ. ಜೊತೆಗೆ ಸಭಾಭವನ ತಕ್ಷಣ ಬೆಳಿಗ್ಗೆ ಬಂದ ತಕ್ಷಣ ಏನ್ ಕಾರ್ಯಕ್ರಮ ಮಾಡ್ತೀವಿ, ಆರೋಗ್ಯ ತಪಾಸಣೆ ಏನ್ ಮಾಡೋಣ. ಲಾಸ್ಟ್ ಟೈಮು ಅಪೋಲೋ ಆಸ್ಪತ್ರೆಯವರು ಬಂದು ಮಾಡಿದ್ರು. ಈ ಸರಿ ಪ್ರೈವೇಟ್ ಬೇಡ ಗೌರ್ಮೆಂಟ್ ಅಲ್ಲಿ ಕೇಳೋಣ ಅಂತ ಹೇಳಿ ಪ್ಲಾನ್ ಮಾಡಿದಾಗ ಸಾಮಾನ್ಯ ದಿನೇಶ್ ಗುಂಡ್ರು ಅವರನ್ನು ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದ್ರು, ಏನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಅದಕ್ಕೆ ಹೇಳಿದೆ, ಸಣ್ಣ ಮಟ್ಟದಲ್ಲಿ ಆಗ್ಬಾರ್ದು ಸರ್, ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಬೇಕು ಅಂತ. ಖಂಡಿತ ಮಾಡೋಣ ಅಂತ ಆರ್ಡರ್ ಮಾಡಿದ್ರು. ಅಲ್ಲಿಂದ DHO ಹತ್ರ ಹೋದ್ವಿ. DHO ಅವರು ನಮಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನ ಮಾಡಿದ್ದಾರೆ. ಅವ್ರು ಏನೋ ಅರ್ಜೆನ್ಸಿಯಲ್ಲಿ ಇವತ್ತು ಬಿಸಿ ಇರೋದನ್ನು ಬರಕ್ಕಾಗ್ಲಿಲ್ಲ. ಡಾಕ್ಟರ್ ಭುಜಬಲಿ ಅವ್ರನ್ನ ನಮ್ಮ ಜೊತೆ ಕಳಿಸ್ಕೊಟ್ಟಿದ್ದಾರೆ, ಅವರು ಬಂದಿದ್ದಾರೆ. ಹೀಗೆ ಇಷ್ಟೆಲ್ಲ ಆಯ್ತು, ಆರೋಗ್ಯ ತಪಾಸಣೆ ಆಯ್ತು, ಹಾಲಾಯ್ತು, ತಿಂಡಿ ಏನು ಮಾಡೋದು, ಅದೇ ಮಾತು. ತಾರಾ ಮೇಡಮ್ ಅವ್ರಿಗೆ ಒಂದು ಕಾಲ್ ಮಾಡಿದೆ, ಏನ್ ಮಾಡೋದು ಅಂತ. ಅವಾಗ ಅದಕ್ಕೆ ಯಾಕೆ ಕೇಳ್ತೀಯಾ, ರೆಡಿ ಅಂತ. ಆಯ್ತು, ಎಷ್ಟು ಜನ ಬೇಕು ಅಂತ ಕೇಳಿದ್ರು. ಹೋಗ್ತಾ ಇನ್ನು ಊಟ ಏನು ಮಾಡೋದು, ಊಟ ಬೇಕಲ್ಲ, ಯಾವಾಗಲೂ ಸ್ಪೆಷಲ್ ಊಟ ಕೊಟ್ಟು ಇವಾಗ ಕೊಡ್ಲಿಲ್ಲ ಅಂದ್ರೆ ಹೆಂಗೇನ. ಆವಾಗ ಅವರು ಇವರು ಅಂತ ಅಂದ್ಕೊಂಡ್ವಿ. ಆವಾಗ ಚಿಕನ್ ಅವರು ಮಾತಾಡ್ತಾರೆ, ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತು ಕೇಳ್ತೀನಿ ಅಂತ. ಆಯ್ತು, ಎಷ್ಟು ಜನರಿಗೆ? 300 ಜನರಿಗೆ. ಎಸ್ ರೆಡಿ ಅಂತ. ಅವ್ರ ಹೆಸರು ಕುಮಾರ್ ಚಂದ್ರಾಚಾರ್ಯ ಅವರು ನಮಗೆ ಆ ಸಹಕಾರವನ್ನು ನೀಡಿದ್ದಾರೆ. ಆಮೇಲೆ ಇನ್ನು ನೀರು ಬೇರೆ ಬೇರೆ ವ್ಯವಸ್ಥೆಗಳು ಬೇಕಾಗಿತ್ತು. ರೇಣು ಅವ್ರಿಗೆ ಕಾಲ್ ಮಾಡಿದೆ, ನಾನಿದ್ದೀನಿ, ಎಷ್ಟು ಅಮೌಂಟ್ ಅಂತ ಹೇಳಿ ಕೊಡ್ತೀನಿ ಅಂದ್ರು.
ರೇಣುಕುಮಾರ್ ಅವರು ಕೊಟ್ಟರು. ಆಮೇಲೆ ನಮ್ಮ ಶ್ರೀನಿವಾಸ್ ಗುರ್ಜಾ ಅವರು ನಾವು ಜೊತೆಯಲ್ಲಿದ್ದೀವಿ ಅಂದರು. ಆಮೇಲೆ ಇನ್ನು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅನುತೇಜ್ ಅವರು ನಾವು ನಿಮ್ಮ ಜೊತೆ ಇದ್ದೀವಿ, ಸಾಯಂಕಾಲದವರೆಗೆ ಸಿನಿಮಾ ಬಿಟ್ಟು ಹೋಗುವಾಗ ಬಿಸ್ಕೆಟ್ವರೆಗೆ ನಾನು ಇದ್ದೀನಿ ಅಂದರು. ಅದಕ್ಕೆ ಅದೇ ಸಾಲು ಹಾಂ ಇದೆಲ್ಲ ಮಾಡಿದ್ಮೇಲೆ ಇನ್ನು ಪುಟ್ಟಣ್ಣವರ ಫೋಟೋ ನಾವು ಯಾವಾಗಲೂ ಒಂದು ಚಿಕ್ಕ ಫೋಟೋ ತೆಗೆದುಕೊಂಡು ಬಂದು ಅದನ್ನ ಇಡ್ತೀವಿ. ಕಳೆದ ವರ್ಷ ಅದು ಮಿಸ್ ಆಗಿತ್ತು. ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಗೆ ಕೊಟ್ಬಿಟ್ಟು ನಾವು ಮಾಡಿದ್ದೀವಿ. ಈ ವರ್ಷ ಚಿತ್ರಸೋಮ ಅವರು ಅದನ್ನು ಬರೆದು ನಮಗೆ ಕೊಟ್ಟಿದ್ದಾರೆ. ಇದೇ ರೀತಿ ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ನಮಗೆ ಈ ಥರ ಮಾಡಿ ಅಂತ ಸಪೋರ್ಟ್ ಮಾಡೋರು ಇದ್ದಾರೆ. ಇನ್ನೂ ಇಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಏನಾದ್ರು ಬೇಕಾ ಹೇಳ್ರಿ ಅಂತ. ಬೇಕು ಸರ್, ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ತೀವಲ್ಲ ಅವಾಗ ನೀವೇ ಕ್ಯೂವಲ್ಲಿ ಇರ್ತೀರ ಅಂತ ಹೇಳಿದ್ದೀನಿ. ಅದೇ ರೀತಿ ಇವತ್ತು ಎಲ್ಲ ಬ್ಯುಸಿ ಇದ್ರು, ನೀವೆಲ್ಲ ಬಂದ ಗಣ್ಯರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಕಲಾವಿದರಿದ್ದಾರೆ, ನಿರ್ದೇಶಕರಿದ್ದಾರೆ, ಜೊತೆಗೆ ಇನ್ನೊಂದು ಖುಷಿ ವಿಚಾರ ಇದ್ದಾರೆ, ಪುಟ್ಟಣ್ಣ ಕನಗಲ್ ಗರಡಿಯಲ್ಲಿ ತೊಲಗಿದವರು ಇದ್ದಾರೆ ನಮ್ಮ ಜೊತೆ. ಅದು ತುಂಬ ಸಂತೋಷ ಆಗುತ್ತೆ. ಏನು ಚಂದ್ರಶಾಲು ಅವ್ರು ಬರ್ತೀನಿ ಅಂತ ಹೇಳಿದ್ರು. ಸರ್ ನೋಡಿ, ಅವರು ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡಿದವರು ಪಿ ಎಚ್ ವಿಶ್ವನಾಥ್ ಅವ್ರಿಗೂ ಫೋನ್ ಮಾಡಿದ್ದೆ, ಅವರೆಲ್ಲ ಚೆನ್ನೈಗೆ ಹೋಗ್ತೀನಿ ಅಂದರು. ರಾಜೇಂದ್ರ ಸಿಂಗ್ ಬಾಬು ಅವರು ಚೆನ್ನೈಗೆ ಹೋದ್ರಿಂದ ಬರೋಕ್ಕಾಗಲಿಲ್ಲ. ಈ ರೀತಿಯಾಗಿ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಜೊತೆಗೆ ನನಗೆ ಒಂದು ಖುಷಿ ಏನು ಅಂದರೆ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನು ಕರೆದಿದ್ದು ಬರಲಿಲ್ಲ, ಉಪಾಧ್ಯಕ್ಷರಿಂದ. ಆದರೆ ಅದಕ್ಕಿಂತ ಮೀರಿದ ಅಲ್ಲಿ ಮಾಜಿ ಅಧ್ಯಕ್ಷರು, ಪ್ರದರ್ಶಕರ ಸಂಘದ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ ಬಂದಿದ್ದಾರೆ. ಇನ್ನಷ್ಟು ಖುಷಿ ಆಗೋಯ್ತು. ಇವರು ಉಮೇಶ್ ಪಾನಕ್ ಅವರು, ನಾನು ದಾವಣಗೆರೆ, ನಾನು ಇಲ್ಲಿ ಅಂತ ಒಂದು ಮೆಸೇಜ್ ಕೊಡೋರು ನಮಗೆ. ನೋಡಿದ್ರೆ ಸೆಕ್ರೆಟರಿ ಬಂದು ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಅದು ತುಂಬ ಸಂತೋಷ. ಜೆ ಕೃಷ್ಣ ಅವರು ಬರೀ ಛಾಯಾಗ್ರಾಹಕರಲ್ಲ, ಅವ್ರು ನಿರ್ದೇಶಕರು. ಅದರಿಂದ ಕರೆದ ತಕ್ಷಣ ಏನು ಬೇಡರೆ ನೀವು ಕರೆದ ಸಾಕಂತ ಬಂದ್ಬಿಡ್ತಾರೆ. ಸಾಯಿ ಪ್ರಕಾಶ್ ಅವರಂತೂ ನಮ್ಮ ಜೊತೆನೇ ಇರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೂ ನಾನು ಬರಲ್ಲ ಅಂತ ಅವ್ರು ಒಂದು ಮಾತು ಹೇಳಿಲ್ಲ. ಇವತ್ತು ಆರೋಗ್ಯ ತಪಾಸಣೆ ನಿಮ್ಮ ಕೈಯಲ್ಲೇ ಪ್ರಾರಂಭ ಆಗಬೇಕು ಅಂತ ಹೇಳಿದ್ವಿ. ಅಲ್ಲಿಂದ ಒಬ್ಬೊಬ್ಬರಿಗೆ ಇನಾಗ್ರೇಷನ್ ಮಾಡ್ಕೊಂಡು ಬಂದ್ವಿ. ಇನ್ನು ಸುಬ್ರಹ್ಮಣ್ಯ ಸರ್, ಯಾಕಂದರೆ ಸ್ವಲ್ಪ ನಮಗೂ ಅವ್ರಿಗೂ ಏನೋ ಆಗ್ತಾ ಇರ್ತದೆ. ಯಾಕಂದರೆ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನಾನೊಬ್ಬ ಸದಸ್ಯ ಅಲ್ಲೂ ಕೂಡ. ಬಟ್ ಏನೋ ತಪ್ಪು ಮಾಡಿದಾಗ ಫಸ್ಟ್ ಮುನ್ನೆಚ್ಚರಿಕೆ, ನಮಗೆಲ್ಲ ಕಡೆಯಿಂದ ಫಸ್ಟ್ ಮುನ್ನೆಚ್ಚರಿಕೆ ಕಾಲ್ ಬರೋದೇ ಅವ್ರದ್ದು. ಎಷ್ಟೇ ಬ್ಯುಸಿ ಇದ್ರು ಕೂಡ ಅವ್ರು ಬಂದಿದ್ದಾರೆ. ಎಲ್ಲ ಏನೋ ಖುಷಿ ಆಗುತ್ತೆ ಅಂದರೆ ಶಿವಕುಮಾರ್ ಸರ್ ಮತ್ತು ಶ್ರೀರಕ್ಷಾ ಅವ್ರನ್ನ ನಾವು ಭೇಟಿ ಆಗಕ್ಕಾಗಲಿಲ್ಲ. ತಾರಾ ಮೇಡಮ್ಗೆ ಕಾಲ್ ಮಾಡ್ದಂಗೆ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ದು ಬಂದಿದ್ದಾರೆ. ಯಾಕೆಂದರೆ ಪುಟ್ಟಣ್ಣ ಸರ್ ಮೇಲೆ ಇರುವ ಅಭಿಮಾನ, ಈ ಸಂಘದ ಮೇಲೆ ಇರುವ ಪ್ರೀತಿ. ಹಾಗೆಯೇ DH ಅವರು ಬರೆದಿದ್ರು ಕೂಡ ಡಾಕ್ಟರ್ ಭುಜಬಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ನಮಗೆ ಆರೋಗ್ಯದ ಬಗ್ಗೆ ಆಮೇಲೆ ತಿಳಿಸ್ತಾರೆ. ಒಬ್ಬರಲ್ಲ ಒಬ್ಬರು ನಮಗೆ ನಮ್ಮ ಜೊತೆ ಸೇರಿದ್ದಾರೆ. ಇವತ್ತು ಶಶಿಕಾಂತ್ ಗಟ್ಟಿ ಅವರು AI ತಂತ್ರಜ್ಞಾನದ ಬಗ್ಗೆ ಆಮೇಲೆ ಮಾತಾಡ್ತಾರೆ, ಅವರು ಬಂದಿದ್ದಾರೆ. ಕೆಂಪರಾಜ್ ಅವರು ಸಂಕಲನಕಾರರ ಅಧ್ಯಕ್ಷರು ಅವರು ಬಂದಿದ್ದಾರೆ. ಹಿರಿಯ ನಟ ನಿರ್ದೇಶಕ ಶ್ರೀನಿವಾಸ್ ಮೂರ್ತಿ ಅವರು, ಅವ್ರಿಗೂ ಪೂರ ಕರೆ ಮಾಡಿ ಕರೆದಿದ್ದು ಬಂದಿದ್ದಾರೆ. ಜಯಶೇಖರ್ ಅವರು ಡಿಜಿಟಲ್ ಸ್ಕ್ರೀನು ಇಲ್ಲಿ ನಮಗೆ ಇವತ್ತು ನೀಡಿದ್ದಾರೆ, ಅವರು ಇದ್ದಾರೆ ಜೊತೆಯಲ್ಲಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನೆನೆಸ್ಕೊಂಡಿದ್ದೀನಿ ಅಂತ ಉಪಾಧ್ಯಕ್ಷ. ಅದರಿಂದ ಎಲ್ಲ ಸಹಕಾರವನ್ನು ನಾನು ಯಾವತ್ತೂ ಮರೆಯಲ್ಲ. ನಿಮ್ಮೆಲ್ಲರ ಸಹಕಾರ ಇದ್ರೆ ನಮ್ಮ ಸಂಘ ಮುಂದುವರಿಯುತ್ತೆ. ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.